ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಇವರ ಸಹಯೋಗದಲ್ಲಿ ನಡೆದು ಬರುತ್ತಿರುವ ಅಗಸ್ತ್ಯ ಕೋರ್ ವಿಜ್ಞಾನ ಚಟುವಟಿಕಾ ಕೇಂದ್ರ ವಿಜಯಪುರ ಇವರು ಪ್ರಸ್ತುತಪಡಿಸುತ್ತಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಶ್ರೀಮತಿ ಅಶ್ವಿನಿ ರಾಘವೇಂದ್ರ ಕುಲಕರ್ಣಿ, ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಬಾಲಕಿಯರ ವಸತಿ ಶಾಲೆ ಅರಕೇರಿ ವಿಜಯಪುರದಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸರ್ವಜ್ಞನೆಂಬುವನು ಗರ್ಭದಿಂದಾದವನೇ, ಸರ್ವರುಳು ಒಂದೊಂದು ನುಡಿ ಕಲಿತು ವಿದ್ಯೆ ಪರ್ವತವೇ ಆದ ಸರ್ವಜ್ಞ. ಆತ್ಮೀಯ ವಿದ್ಯಾರ್ಥಿಗಳೇ, ಕಲಿಕೆ ಅನ್ನೋದು ಒಂದು ನಿರಂತರ ಪ್ರಕ್ರಿಯೆ. ನಾವು ಪ್ರತಿದಿನ ಪ್ರತಿಕ್ಷಣ ಏನನ್ನಾದರೂ ಹೊಸದನ್ನ ಕಲಿತಾನೇ ಸಾಗಿದ್ರೆ ಜ್ಞಾನವೆಂಬ ವಿಶಾಲ ಸಾಗರದ ಆಳವನ್ನ ಒಂಚೂರಾದ್ರೂ ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳೇ, ನೀವು ಭೂಮಿ ಮೇಲೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವ್ದಾದ್ರೂ ಒಂದೇ ಕಣ್ಣಿರ್ತಕ್ಕಂಥ ಜೀವಿನ ನೋಡಿದ್ದೀರಾ? ಹೌದು, ಭೂಮಿ ಮೇಲೆ ಪ್ರಾಣಿ ಸಾಮ್ರಾಜ್ಯದಲ್ಲಿ ಅರ್ಥ್ರೋಪೋಡ ಫೈಲಂಗೆ ಸೇರಿದ ಕೋಪೋರ್ಸ್ ಅಂತಕ್ಕಂಥ ಜೀವಿಗಳು ಒಂದೇ ಕಣ್ಣನ್ನ ಹೊಂದಿವೆ. ಹಾಗಿದ್ರೆ ನಾವು ಕೂಡ ಒಂದ್ ಕಣ್ಣನ್ನ ಹೊಂದಿದ್ರೆ ಏನಾಗ್ತಾ ಇತ್ತು? ಒಂದು ಕಣ್ಣಿನಿಂದ ನೋಡೋ ನೋಟಕ್ಕೂ ಎರಡು ಕಣ್ಣಿನಿಂದ ನೋಡೋ ನೋಟಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಬನ್ನಿ, ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಮಾಯಾ ಮೇಡಮ್ ಅವರು. ಅವ್ರು ಕಳಿಸಿದಂತಹ ವಿಡಿಯೋವನ್ನ ನೋಡ್ಕೊಂಡು ಬರೋಣ ಬನ್ನಿ. ನಾವಿಂದು ಮೊನೊಕ್ಯುಲರ್ ಪರ್ಸೆಪ್ಷನ್ ಅನ್ನೋ ಮಾದರಿ ಬಗ್ಗೆ ಸ್ವತಃ ನಾವೇ ಪ್ರಯೋಗ ಮಾಡಿ ತಿಳ್ಕೊಳ್ಳೋಣವಾ? ಸರಿ ಮೇಡಮ್. ಹಾಗಾದ್ರೆ ಲಾವಣ್ಯ, ನೀನ್ ಬಾ ಈ ಕಡೆ. ಇಲ್ಲಿ ಒಂದು ಪೆನ್ ಇದೆ. ಆ ಪೆನ್ನನ್ನ ಆ ಮುಚ್ಚಳದಲ್ಲಿ ಏನ್ ಮಾಡ್ಬೇಕು, ನೀವು ಹಾಕ್ಬೇಕು. ಇವಾಗ ಹಾಕಿ. ತುಂಬಾ ಸರಳ ಆಯ್ತಲ್ವಾ? ಈಗ ಏನ್ ಮಾಡ್ಬೇಕಂದ್ರೆ, ನೀವು ಈ ಬೋರ್ಡ್ ನಲ್ಲಿರೋ ಈ ರಂಧ್ರದ ಮುಖಾಂತರ ಒಂದೇ ಕಣ್ಣಿನಿಂದ ಇಣುಕಿ ನೋಡಿ ನೀವು ಆ ಪೆನ್ನನ್ನ ಆ ಮುಚ್ಚಳದಲ್ಲಿ ಸಿಕ್ಸ್ಬೇಕು. ಮಾಡಿ. ಏನಾಗ್ತಾ ಇದೆ? ಸುಲಭ ಆಗ್ತಾ ಇದೆನಾ? ಸ್ವಲ್ಪ ಕಷ್ಟ ಆಯ್ತು. ಹಾಗಾದ್ರೆ ಕೋಮಲ, ನೀನ್ ಮಾಡ್ತೀಯಾ? ಬಾ. ಇಲ್ಲಿ ಇಬ್ರಿಗೂ ಸಹ ಏನಾಯ್ತು, ಇಲ್ಲಿ ಒಂದೇ ಕಣ್ಣಿಂದ ನೋಡಿದಾಗ ಏನಾಯ್ತು, ಕಷ್ಟ ಆಯ್ತು. ಆದ್ರೆ ಇಲ್ಲಿ ಮಾಡಿದಾಗ ನಿಮ್ಗೆ ಏನಾಯ್ತು, ಸುಲಭ ಆಯ್ತು. ಯಾಕೆ ಹಾಗೆ? ಮೇಡಮ್, ಅಲ್ಲಿ ಎರಡು ಕಣ್ಣಲ್ಲಿ ನೋಡ್ತಾ ಇದ್ದಾರೆ ಮೇಡಮ್, ಅದಕ್ಕೆ ಅಲ್ಲಿ ಸ್ವಲ್ಪ ಸುಲಭ ಇದೆ. ಇಲ್ಲಿ ಒಂದೇ ಕಣ್ಣಲ್ಲಿ ನೋಡ್ತಾ ಇದೆ, ಆವಾಗ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹೌದು. ಯಾಕೆ ಹೀಗಾಗುತ್ತೆ ಅಂದ್ರೆ, ಇವಾಗ ನೋಡಿ, ನಮ್ಮ ಮೆದುಳಲ್ಲಿ ಏನಾಗಿದೆ, ಎರಡು ಭಾಗವಾಗಿ ಕೆಲಸ ಮಾಡುತ್ತೆ. ಬಲಗಡೆಯ ಮೆದುಳು ಎಡಗಡೆ ಅಂಗಗಳಿಗೆ ಕೆಲಸ ಮಾಡುತ್ತೆ. ಹಾಗೇನೆ ಎಡಗಡೆಯ ಮೆದುಳು ಬಲಗಡೆ ಅಂಗಗಳಿಗೆ ಕೆಲಸ ಮಾಡುತ್ತೆ. ಇವಾಗ ನೀವು ಎರಡೂ ಕಣ್ಣಿಂದ ನೋಡಿದಾಗ ಬಲಗಣ್ಣು ನೋಡಿರೋ ಸಂದೇಶ ಏನಾಗುತ್ತೆ, ಎಡ ಮೆದುಳಿಗೆ ಹೋಗುತ್ತೆ. ಹಾಗೇನೆ ಎಡಗಣ್ಣು ನೋಡಿರೋ ಸಂದೇಶ ಏನಾಗುತ್ತೆ, ಬಲ ಮೆದುಳಿಗೆ ಹೋಗುತ್ತೆ. ಅಲ್ಲಿ ನಮ್ಮ ಮೆದುಳು ಆ ಎರಡೂ ಸಂದೇಶಗಳನ್ನ ಸಂಯೋಜನೆ ಮಾಡಿ ಒಂದು ಚಿತ್ರಣದ ಒಂದು ವಿನ್ಯಾಸವನ್ನ ಕೊಡುತ್ತೆ. ಆದ್ರೆ ನೀವು ಒಂದೇ ಕಣ್ಣಿನಿಂದ ನೋಡಿದಾಗ ಅಲ್ಲಿ ಸಂಯೋಜನೆ ಆಗದೆ ಇರೋದ್ರಿಂದ ಆ ವಸ್ತುಗಳ ನಡುವೆ ಇರುವಂತಹ ಅಂತರ ಮತ್ತು ಆಳ ನಮ್ಗೇನಾಗಲ್ಲ, ಗೊತ್ತಾಗೋದಿಲ್ಲ. ನಮ್ಮ ಮೆದುಳು ಎರಡೂ ಸಂದೇಶಗಳನ್ನ ಸಂಯೋಜಿಸಿದಾಗ ಮಾತ್ರ ನಮ್ಗೆ 3 ಆಯಾಮದ ಚಿತ್ರಣವನ್ನ ಕಾಣಲು ಸಾಧ್ಯ ಆಗುತ್ತೆ. ಮೇಡಮ್, ಇವಾಗೇನೋ ಎರಡು ಕಣ್ಣಲ್ಲಿ ನೋಡ್ಬೇಕಂತ ಹೇಳ್ತಾ ಇದಾರಲ್ಲ ಮೇಡಮ್, ಶೂಟ್ ಮಾಡಿ ಇವಾಗ ಒಂದೇ ಕಣ್ಣಲ್ಲಿ ನೋಡ್ತಾರಲ್ಲ ಮೇಡಮ್, ಯಾಕೆ ಮೇಡಮ್? ಸರಿಯಾದ ಪ್ರಶ್ನೆನೇ. ಲಾವಣ್ಯನ ಪ್ರಶ್ನೆ ಏನಂದ್ರೆ, ಒಂದೇ ಕಣ್ಣಿಂದ ನೋಡ್ತಾ ನಾವೇನ್ ಮಾಡ್ತೀವಿ, ಬಂದೂಕಿಂದ ಗುಂಡನ್ನ ಹಾರಿಸ್ತೀವಿ. ಆದ್ರೆ ಎರಡು ಕಣ್ಣು ಮುಖ್ಯ ಅಂತ ನಾನು ಹೇಳಿದೆ. ಅಲ್ಲೇನಾಗುತ್ತೆ, ನಾವಿವಾಗ ಒಂದು ಶೂಟ್ ಮಾಡ್ತಾ ಇರುವಾಗ ಒಂದೇ ಒಂದು ವಸ್ತುವಿನ ಮೇಲೆ ಏನ್ ಮಾಡಿರ್ತೀವಿ, ಗುರಿಯನ್ನ ಕೇಂದ್ರೀಕರಿಸಿರ್ತೀವಿ. ಅಲ್ಲಿ ಒಂದು ಕಣ್ಣಿನಿಂದ ಮಾತ್ರ ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಆ ಸಂದೇಶ ಮಾತ್ರ ನಮ್ಮ ಮೆದುಳಿಗೆ ತಲುಪ್ತಾ ಇರುತ್ತೆ. ಒಂದ್ ವೇಳೆ ನೀವು ಎರಡೂ ಕಣ್ಣಿನಿಂದ ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಣ ಮಾಡಿದಾಗ ಈ ಕಣ್ಣು ನೋಡುವಂತಹ ಕೋನವೇ ಬೇರೆ ಆಗುತ್ತೆ, ಈ ಕಣ್ಣು ನೋಡುವಂತಹ ಕೋನವೇ ಬೇರೆಯಾಗಿ ಅಲ್ಲಿ ಸಂಯೋಜನೆ ಆಗಿ ನಮಗೆ ಮೂಡುವಂತಹ ಚಿತ್ರಣದ ಮೇಲಿರುವಂತಹ ಗುರಿ ಏನಾಗುತ್ತೆ, ತಪ್ಪು ಹೋಗ್ಬಿಡುತ್ತೆ. ಅದಕ್ಕಾಗಿನೇ ನಮ್ಗೆ ಎರಡು ಕಣ್ಣು, ಮನುಷ್ಯನಿಗೆ ದ್ವಿನೇತ್ರ ದೃಷ್ಟಿ ಇದೆ. ಆ ದ್ವಿನೇತ್ರ ದೃಷ್ಟಿಯಿಂದಾನೇ 3 ಆಯಾಮದ ಚಿತ್ರಗಳನ್ನ ಮನುಷ್ಯ ಸುಲಭವಾಗಿ ನೋಡಲು ಸಹಾಯ ಆಗಿದೆ. ಕಬ್ಬಿಣದ ಕಡಲೆ ಅಂತ ಗುರುತಿಸಿಕೊಂಡಿರುವ ಗಣಿತ ವಿಷಯ ಮುಖ್ಯವಾಗಿ 0 ರಿಂದ 9 ರವರೆಗಿನ ಅಂಕಿಗಳ ಮೇಲೆ ನಿಂತಿದೆ. ವಿಶ್ವಕ್ಕೆ
ಭಾರತವು ಕೂಡ ಗಣಿತ ವಿಷಯದಲ್ಲಿ ಅಪಾರ ಕೊಡುಗೆಯನ್ನ ನೀಡಿದೆ. ವಿಶ್ವದಾದ್ಯಂತ ಗುರುತಿಸಿಕೊಂಡಿರುವ ಭಾರತದ ಗಣಿತಜ್ಞರಲ್ಲಿ ಅತಿ ಉನ್ನತ ಸ್ಥಾನದಲ್ಲಿ ಇಬ್ಬರು ಗಣಿತಜ್ಞರು ನಿಲ್ತಾರೆ. ಒಬ್ಬರು ಬ್ರಹ್ಮಗುಪ್ತ, ಇನ್ನೊಬ್ಬರು ಆರ್ಯಭಟ. ಬ್ರಹ್ಮಗುಪ್ತ ವಿಶ್ವಕ್ಕೆ ಸೊನ್ನೆಯನ್ನ ಕೊಡುಗೆಯಾಗಿ ನೀಡಿದರೆ ಆರ್ಯಭಟ ಫೈನ ಬೆಲೆಯನ್ನ ಅತಿ ನಿಖರವಾಗಿ ತಿಳಿಸಿಕೊಟ್ರು. ಇವರು ಫೈನ ಬೆಲೆ 5 = 3.1416 ಅಂತ ನಿಖರವಾಗಿ ತಿಳಿಸಿಕೊಟ್ರು. ಬನ್ನಿ ಹಾಗಾದ್ರೆ ಬಂಜಾರ ಪ್ರೌಢಶಾಲೆಯ ಸಹಶಿಕ್ಷಕರಾದಂತಹ ಶ್ರೀಯುತ ಎಸ್ ಟಿ ಬುರ್ಲಿ ಅವರು ಪೂರ್ಣ ಸಂಖ್ಯೆಗಳ ಗುಣಗಳ ಬಗ್ಗೆ ಅದರ ಮಾದರಿಯೊಂದಿಗೆ ಅತಿ ಸುಲಭವಾಗಿ ವಿವರಿಸಿ ಒಂದು ವಿಡಿಯೋವನ್ನ ಕಳಿಸಿಕೊಟ್ಟಿದ್ದಾರೆ. ಅದನ್ನ ನೋಡ್ಕೊಂಡು ಬರೋಣ. My dear teachers and students, I am S.V. Burli, assistant teacher, Banjar High School, Vijaypur. Students already learnt addition, subtraction and multiplication. Now, I will show one model. By using this model, we can teach the properties of whole numbers. The properties are closure properties, associative properties and etc. ಈ ಒಂದು ಮಾದರಿಯಿಂದ ನಾವು ಆವೃತ ಗುಣ ಮತ್ತು ಸಹವರ್ತನೆಯ ಗುಣದ ಕ್ರಿಯೆಗಳನ್ನು ಮಾಡಿ ತೋರಿಸಲಿಕ್ಕೆ ಸಾಧ್ಯತೆ ಇದೆ. ಅತ್ಯುತ್ತಮವಾಗಿರ್ತಕ್ಕಂಥ ಮಾದರಿ ಒಂದೆರಡು ಉದಾಹರಣೆ ಸಮೇತ ಈಗ ನೋಡೋಣ. This is made up of acrylic sheet and this is wooden sheet. I have taken here we can use tin pieces. ಇದು ತಗಡಿನ ಬಿಲ್ಲೆಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಈಗ ಒಂದು ಮೊದಲನೇ ಗುಣವನ್ನು ನೋಡೋಣಂತ. ಆವೃತ ಗುಣ, ಸಂಕಲನ ಮತ್ತು ಗುಣಾಕಾರದಲ್ಲಿ ಆವೃತ ಗುಣ. ಕ್ಲೋಸರ್ ಪ್ರಾಪರ್ಟಿ ಇನ್ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಇಲ್ಲಿ ನಾನು ಈ ಬಿಲ್ಲೆಯನ್ನು ಸಂಖ್ಯೆ 2ಕ್ಕೆ ಹಾಕ್ತೇನೆ. ಅದೇ ರೀತಿ ಈ ಬಿಲ್ಲೆಯನ್ನು ಸಂಖ್ಯೆ 3ಕ್ಕೆ ಹಾಕ್ತೇನೆ. ಹಾಗಾದರೆ 2 ಮತ್ತು 3 ಕೂಡಿಸಿದರೆ ಎಷ್ಟಾಗುತ್ತೆ? ಓಕೆ, ಇಲ್ಲಿ 5ಕ್ಕೆ ಇದು ಸಮ ಆಯಿತು. 3 ಮತ್ತು 2 ಕೂಡಿಸಿದರೆ 5. ಓಕೆ, ಲೆಟ್ ಅಸ್ ಸಿ ಅನದರ್ ಒನ್ ಎಕ್ಸಾಂಪಲ್. 4 + 2. So 4 + 2 is equal to, so here 6. Okay, 4 + 2 is equal to 6. ಅದೇ ರೀತಿ ಇನ್ನೂ ಒಂದು ಉದಾಹರಣೆ ತಗೊಳ್ಳೋಣಂತೆ. ಇದು ಸಂಕಲನದಲ್ಲಾಯಿತು. ಇನ್ನು ಗುಣಾಕಾರದಲ್ಲಿ ಒಂದು ಉದಾಹರಣೆ ತೆಗೆದುಕೊಳ್ಳೋಣಂತೆ. 2 × 3. 2 × 3. ಈಗ ನಾನೇನು ಮಾಡ್ತೀನಿ ನೋಡ್ರಿ, ಇಲ್ಲಿ 2 ಸಂಖ್ಯೆ ಇದೆ. ಇವುಗಳನ್ನು 3 ಹಾಕ್ತೀನಿ. 3 ಪೀಸನ್ನು ಇಲ್ಲಿ ಹಾಕ್ತೀನಿ ನೋಡ್ರಿ. ಅಂದರೆ ಏನಾಯಿತು? 2 × 3 ಆಯಿತು ನೋಡ್ರಿ. So if we want to do multiplication of 2 × 3, in this number 2, I have put 3 pieces here, 1, 2, 3. So it become now 6. So let us see here what will happen. Okay, 2 × 3 is equal to 6. Okay. In the same way, another one example, 2 × 2. So this is 2 × 2. 2 × 2 is equal to 4. Another one example, 3 × 2. Okay, this is 3. Number 3, I am putting here 2 pieces. So this is 3 × 2. What will happen? So
ಸೊ 3 ಇಂಟು 2 ಈಸ್ ಈಕ್ವಲ್ ಟು 6. ಹೀಗೆ ಇಲ್ಲಿ 2 3 2 2 ತೊಗೊಂಡೀವಿ. ನಮಗೆ ಮೊತ್ತದಲ್ಲಿ 5 ಬಂತು, ಗುಣಲಬ್ಧ ಮಾಡಿದಾಗ 6 ಬಂತು. ಇವೆಲ್ಲಗಳು ಪೂರ್ಣ ಸಂಖ್ಯೆಗಳಾಗಿವೆ. ಆದ್ದರಿಂದ ಯಾವುದೇ 2 ಪೂರ್ಣ ಸಂಖ್ಯೆಗಳ ಮೊತ್ತವು ಅಥವಾ ಗುಣಲಬ್ಧವು ಪೂರ್ಣ ಸಂಖ್ಯೆಯೇ ಆಗಿರುತ್ತದೆ ಅಂತ ನಾವು ಹೇಳ್ತೀವಿ. ಇದನ್ನು ನಾವು ಆವೃತ್ತ ಗುಣ ಅಂತ ಹೇಳ್ತೀವಿ. ಸೊ ಕ್ಲೋಸರ್ ಪ್ರಾಪರ್ಟಿ ಈಸ್ whole numbers are closed under addition and also under multiplication. ಇದನ್ನು ನಾವು ಸಾಮಾನ್ಯೀಕರಿಸಿ ಎಲ್ಲ ಎ ಬಿ ಮತ್ತು ಸಿಗಳು ಡಬ್ಲ್ಯೂ ಗಣಕ್ಕೆ ಸೇರಿದಾಗ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಸಿ ಮತ್ತು ಎ ಗುಂಡ್ಲೆ ಬಿ ಈಸ್ ಈಕ್ವಲ್ ಟು ಸಿ ಇದು ಕೂಡ ಡಬ್ಲ್ಯೂ ಗಣಕ್ಕೆ ಇಲ್ಲಿ ಸೇರಿರ್ತದೆ ಅಂತ ಹೇಳ್ತೀವಿ. So generally it can be written as all A, B, C belongs to whole number, that is W. Then A plus B is equal to C and A into B is equal to C is belong to W. That means whole numbers. ಪರಿವರ್ತನೀಯ ಗುಣ, ಕಮ್ಯುಟೇಟಿವ್ ಪ್ರಾಪರ್ಟಿ. ಈಗ ಇದರಲ್ಲಿ ಎರಡನೇ ಗುಣ ಪರಿವರ್ತನ ಗುಣ, ಕಮ್ಯುಟೇಟಿವ್ ಪ್ರಾಪರ್ಟಿ. ಲೆಟ್ ಅಸ್ ಟೇಕ್ ಆನ್ ಎಕ್ಸಾಂಪಲ್ ಆರ್ ಹಿಯರ್ 3 plus 2. 3 plus 2 is equal to, here this is 2 plus 3. 3 plus 2 is equal to 2 plus 3. So, the sum of 3 plus 2 is equal to 5. The sum of 2 plus 3 is equal to 5. 3 plus 2 is equal to 5. 3 ಮತ್ತು 2ರ ಮೊತ್ತ 5. 2 ಮತ್ತು 3ರ ಮೊತ್ತನೂ ಕೂಡ 5. ಆದ್ದರಿಂದ ನಾವಿಲ್ಲಿ ಎಡಬದಿಯಲ್ಲಿ 3 ಮತ್ತು 3 ಅಧಿಕ 2 ಬರೆದೀವಿ, ಬಲಬದಿಯಲ್ಲಿ 2 ಅಧಿಕ 3 ಬರ್ದೀವಿ. ಇವು ಒಂದಕ್ಕೊಂದು ಸಮ ಆದ ಅಂತ ಹೇಳ್ತೀವಿ. ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣಂತೆ. 5 ಮತ್ತು 4. 5 ಮತ್ತು 4 ಇದು 5 ಅಧಿಕ 4, ಇದು 4 ಅಧಿಕ 5ಕ್ಕೆ ಸಮ ಆದಂಥೇಳಿ ನಾವಿಲ್ಲಿ ಹೇಳ್ತೀವಿ. Here 5 plus 4 is equal to 4 plus 5. So this is commutative property. You can add or multiply two whole numbers in any order. Thus, addition and multiplication are commutative for whole numbers. ಪೂರ್ಣ ಸಂಖ್ಯೆಗಳನ್ನು ಯಾವುದೇ ಕ್ರಮದಲ್ಲಿ ಕೂಡಿಸಬಹುದು ಅಥವಾ ಗುಣಿಸಬಹುದು. ಇಲ್ಲಿನೂ ಕೂಡ ಎಲ್ಲ ಪೂರ್ಣ ಸಂಖ್ಯೆ ಎ ಮತ್ತು ಬಿಗಳಿಗೆ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಬಿ ಪ್ಲಸ್ ಎ ಹಾಗೂ ಎ ಗುಂಡ್ಲೆ ಬಿ ಬರೋಬ್ಬರಿ ಬಿ ಗುಂಡ್ಲೆ ಎ ಆಗಿರುತ್ತದೆ. ಹಿಯರ್ ವಿ ಕ್ಯಾನ್ ರೈಟ್ ದಿಸ್ ಆಸ್ ಆಲ್ ಎ ಆ್ಯಂಡ್ ಬಿ ಬಿಲಾಂಗ್ಸ್ ಟು ಡಬ್ಲ್ಯೂ, ದೆನ್ A plus B is equal to B plus A and A into B is equal to B into A. For any whole numbers it can be possible. Okay, ಮುಂದುವರೆದು ಮುಂದಿನ ಗುಣವನ್ನು ಪರೀಕ್ಷೆ ಮಾಡೋಣಂತ. ಸಂಕಲನದ ಅನನ್ಯತಾಂಶ, ಅಡಿಟಿವ್ ಐಡೆಂಟಿಟಿ. ಒಂದು ಉದಾಹರಣೆ ತೆಗೆದುಕೊಳ್ಳೋಣಂತೆ. 5 ಪ್ಲಸ್ 0. ಈಗ ಇದನ್ನು ನಾನು 5ಗೆ ಹಾಕ್ತೀನಿ, ಇದೊಂದು 0ಗೆ ಹಾಕ್ತೀನಿ. ಇಲ್ಲಿ 5 ಪ್ಲಸ್ 0 ಈಸ್ ಈಕ್ವಲ್ ಟು
5. ಇದು 5ಗೆ ಸಮ ಇದೆ. 5 + 0 = 5. ಇದನ್ನೇ ನಾವು 0 + 5 0 + 5 = 5 ಅಂತ ನಾವು ತೋರಿಸ್ಬೋದು. ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಅಂತ ನಾವು. 4 + 0. ಈಗ ಇದನ್ನ 4ಗೆ ಹಾಕೋಣ ಅಂತ 4ಕ್ಕೆ ಹಾಕೋಣ. ಇದು 0 ಇಲ್ಲಿದೆ, 0ಕ್ಕೆ ಹಾಕೋಣಂತೆ. 4 + 0 = 4. ಅದೇ ರೀತಿ ಇದನ್ನು ತೆಗೋಣಂತೆ. 0 + 4 0 + 4 = 4. ಹೀಗೆ 4 + 0 = 4. 0 + 4 = 4 ಆಗಿರ್ತದೆ. ಹೀಗೆ ಇಲ್ಲಿ 0 ಇದು ಸಂಕಲನದ ಅನನ್ಯತಾಂಶ. 0ಯನ್ನು ಯಾವುದೇ ಬದಿ ಇಟ್ಟರೂ ಮೊತ್ತದಲ್ಲಿ ವ್ಯತ್ಯಾಸ ಆಗುವುದಿಲ್ಲ. Here 0 is the identity element for addition. By adding 0 on either side, the number will not change. Therefore, a + 0 = a or 0 + a = a. ಈಗ ಮುಂದೆ ಸಾಗೋಣ. ಗುಣಾಕಾರದ ಅನನ್ಯತಾಂಶ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. 6ರಲ್ಲೇ ಒಂದೇ ಒಂದು ಬಿಲ್ಲನ್ನು ಹಾಕೀನಿ. ಇದನ್ನು 6 × 1 ಅಂತ ತಿಳ್ಕೊಳ್ಳೋಣ. 6 × 1 = 6. 1ರಲ್ಲಿ 6 ಹಾಕೋಣ ಅಂತ. 1 2 3 4 5 6 ಅಂದರೆ 1 × 6 ಏನಾಗುತ್ತೆ? 6ಕ್ಕೆ ಇದು ಸಮ ಆಯಿತು. ಇಲ್ಲಿ 1ರಲ್ಲಿ 6 ಬಿಲ್ಲೆಗಳನ್ನು ಹಾಕಿವಿ, ಅಂದರೆ 1 × 6 ಬರೋಬ್ಬರಿ 6 ಆಯಿತು. ಹೀಗೆ ಇಲ್ಲಿ 1 ಇದು ಗುಣಾಕಾರದ ಅನನ್ಯತಾಂಶ ಆಗಿದೆ. 1ಅನ್ನು ನಾವು ಅದಲು ಬದಲು ಮಾಡಿ ಯಾವುದೇ ಸಂಖ್ಯೆಗೆ ಗುಣಿಸಿದರೂ ಕೂಡ ನಮಗೆ ಅದೇ ಸಂಖ್ಯೆ ದೊರೆಯುತ್ತದೆ. Here 1 is the identity element for multiplication. By multiplying 1 on either side, the number remain same. So generally we can write as for any number a × 1 = a or 1 × a = a. ಶ್ರೀಯುತ ರಾಮ್ಜಿ ರಾಘವನ್ ಇವರ ಅಧ್ಯಕ್ಷತೆಯಲ್ಲಿ ಮೂಡಿಬರತಕ್ಕಂತಹ ಸಂಸ್ಥೆ ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನ್. ಇದು ಮುಖ್ಯವಾಗಿ ಹಳ್ಳಿಗಾಡಿನಲ್ಲಿ ಇರತಕ್ಕಂತಹ ಮಕ್ಕಳಲ್ಲಿ ಸಂಶೋಧನೆಗಳು, ಆಸಕ್ತಿಗಳನ್ನ ಕೆರಳಿಸಿ ಹೊಸ ಕಲ್ಪನೆಗಳನ್ನ ಮೂಡಿಸಲಿಕ್ಕೆ ನೆರವಾಗ್ತಾ ಇದೆ. ಈ ಒಂದು ಹಲವಾರು ವಿಧಾನಗಳನ್ನ ಅನುಸರಿಸಿ ಮಕ್ಕಳಲ್ಲಿ ವಿಜ್ಞಾನ ಕಲಿಕೆ ಅತಿ ಸುಲಭ, ಸರಳ ಮತ್ತು ದೃಢವಾಗುವಂತೆ ಮಾಡ್ತಾ ಇದೆ. ಆ ಎಲ್ಲ ಒಂದು ಪ್ರಯತ್ನಗಳಲ್ಲಿ ಮೇಕ್ ಯುವರ್ ಓನ್ ಲ್ಯಾಬ್ ನ ಚಟುವಟಿಕೆಗಳು ಕೂಡ ಒಂದು. ಬನ್ನಿ ಹಾಗಿದ್ರೆ ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನ್ ವತಿಯಿಂದ ನಡೆದು ಬರ್ತಕ್ಕಂತಹ ಮೇಕ್ ಯುವರ್ ಓನ್ ಲ್ಯಾಬ್ ನಲ್ಲಿ ತಯಾರಾದಂತಹ 2 ಚಟುವಟಿಕೆಗಳನ್ನ ನೋಡ್ಕೊಂಡು ಬರೋಣ.
ನಿಜವಾದ ವಿಜ್ಞಾನ ಕಲಿಕೆ ಅಂತಂದ್ರೆ ಯಾವುದೇ ಒಂದು ವಸ್ತು ಆಗಲಿ ಅಥವಾ ಯಾವುದೇ ಒಂದು ವಿಷಯ ಆಗಲಿ ಅಲ್ಲಿ ನಾವು 3 ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. 1 ಏನು, 2 ಏಕೆ, 3 ಹೇಗೆ. ಯಾವುದೇ ಒಂದು ವಸ್ತುವನ್ನ ನೋಡಿದ ತಕ್ಷಣ ಇದು ಏನು ಅಂತ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಂಡು ಇದನ್ನ ಏಕೆ ಬಳಸ್ತೀವಿ ಅಂತ ವಿಚಾರಿಸಿ ನಂತರ ಇದನ್ನ ಹೇಗೆ ಬಳಸಲಾಗುತ್ತೆ, ಹೇಗೆ ಇದನ್ನ ತಯಾರಿಸಲಾಗುತ್ತೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಂಡ್ರೆ ನಾವು ಆ ವಸ್ತುವಿನ ಬಗ್ಗೆ ನಿಖರವಾದ ಮಾಹಿತಿಯನ್ನ ಕಂಡುಹಿಡಿಯಲಿಕ್ಕೆ ಆಗತ್ತೆ. ನಾವು ದಿನನಿತ್ಯ ಬಳಸತಕ್ಕಂತಹ ಅತಿ ಮುಖ್ಯ ವಸ್ತುವಾದಂತಹ ಸಾಬೂನನ್ನ ಹೇಗೆ ತಯಾರಿಸಲಾಗುತ್ತೆ ಅನ್ನೋ ವಿಷಯ. ಸಾಬೂನೀಕರಣ, ಸಫೋನಿಫಿಕೇಶನ್, ಈ ಒಂದು ಕ್ರಿಯೆ ಹೆಸರೇ ಸೂಚಿಸುವಂತೆ ಸಾಬೂನು ತಯಾರಿಕೆ ಆಗುತ್ತದೆ. ಈ ಒಂದು ಕ್ರಿಯೆಯಲ್ಲಿ ಸಾಬೂನು ತಯಾರಿಕೆ ಆಗ್ಬೇಕಾದ್ರೆ ಹಾಗಿದ್ರೆ ಬಳಸತಕ್ಕಂತಹ ವಸ್ತುಗಳು ಅಂತಂದ್ರೆ ಫ್ಯಾಟಿ ಆಸಿಡ್ಸ್, ಎದಾಮ್ಲಗಳೊಂದಿಗೆ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅನ್ನ ಸೇರಿಸಿ ಕಾಯಿಸಿದಾಗ ನಮಗೆ ಸಾಬೂನು ಸಿಕ್ಕುತ್ತದೆ. ಇಲ್ಲಿ ಈ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ನಾವು ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಅನ್ನು ಕೂಡ ಬಳಸ್ತೀವಿ. ಈ ಒಂದು ಕ್ರಿಯೆಯಲ್ಲಿ ಉಪ ಉತ್ಪನ್ನವಾಗಿ ಗ್ಲಿಸರಾಲ್ ಅಥವಾ ಗ್ಲಿಸರಿನ್ ಕೂಡ ಉಂಟಾಗುತ್ತದೆ. ಅತಿ ಉದ್ದ ಸರಪಣಿ ಉಳ್ಳಂತಹ ಕಾರ್ಬಾಕ್ಸಿಲಿಕ್ ಆಮ್ಲಗಳನ್ನೇ ನಾವೇನಂತ ಕರಿತೀವಿ, ಫ್ಯಾಟಿ ಆಸಿಡ್ಸ್. ಫ್ಯಾಟಿ ಆಸಿಡ್ಸ್ ವಿಶೇಷವಾಗಿ 4 ರಿಂದ 28 ಕಾರ್ಬನ್ ಪರಮಾಣುಗಳನ್ನ ಹೊಂದಿರುತ್ತವೆ. ಕಾರ್ಬಾಕ್ಸಿಲಿಕ್ ಆಮ್ಲ ಅಂತಂದ್ರೆ ಇವುಗಳಲ್ಲಿ COOH ಕ್ರಿಯಾ ಗುಂಪು ಇರುತ್ತದೆ. ಸಾಬೂನು ಅಂತಂದ್ರೆ ಉದ್ದನೆಯ ಹೈಡ್ರೋಕಾರ್ಬನ್ ಸರಪಣಿಯನ್ನ ಹೊಂದಿದಂತಹ ಸೋಡಿಯಂ ಅಥವಾ ಪೊಟ್ಯಾಷಿಯಂನ ಲವಣಗಳು ಅಂತ ಕೂಡ ಇವುಗಳಿಗೆ ನಾವು ಕರಿತೀವಿ. ಈ ಸಾಬೂನುಗಳು ವಿಶೇಷವಾಗಿ COONA ಅಥವಾ COOK ಅಂತಕ್ಕಂಥ ಗುಂಪನ್ನ ಹೊಂದಿರುತ್ತವೆ. ಇಲ್ಲಿ ನೀವು ನೋಡಬಹುದು ಈ COOH ಇದ್ದಿದ್ದು ವಿಶೇಷವಾಗಿ COONA ಆಗಿ ಅದು ಬದಲಾವಣೆಯನ್ನ ಹೊಂದುತ್ತೆ. ಹಿಂದಿನ ಹೈಡ್ರೋಕಾರ್ಬನ್ ಚೇನ್ ಯಾವ ರೀತಿಯಾಗಿರ್ತೋ ಅದನ್ನ ವಿಶೇಷವಾಗಿ R ಅಕ್ಷರದಿಂದ ಗುರುತಿಸ್ತೀವಿ. ಇದು ಹೈಡ್ರೋಕಾರ್ಬನ್ನ ಸರಪಣಿ. RCOOH ಇದ್ದಿದ್ದು RCOONA ಅಥವಾ RCOOK ಆಗಿ ಬದಲಾವಣೆಯನ್ನ ಹೊಂದುತ್ತದೆ. ಒಂದು ವೇಳೆ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಸಿದಾಗ ಯಾವುದೇ ಒಂದು ಫ್ಯಾಟಿ ಆಸಿಡ್ ಅನ್ನ ತೆಗೆದುಕೊಂಡು ಅದರೊಂದಿಗೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಸಿದಾಗ ಉಂಟಾದಂತಹ ಸಾಬೂನುಗಳು ಈ ಒಂದು ರಚನೆಯನ್ನ ಹೊಂದಿರುತ್ತವೆ, RCOONA. ಅಂತ ಸಾಬೂನುಗಳು ನಾವು ಬಟ್ಟೆ ಒಗೆಯುವ ಸಾಬೂನುಗಳಾಗಿ ಬಳಸ್ತೀವಿ. ನಾವು ಒಂದು ವೇಳೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಸಿದಾಗ ಅಲ್ಲಿ RCOOK ಉಂಟಾಗ್ತದೆ. ಈ ರೀತಿಯ ಸಾಬೂನುಗಳನ್ನ ನಾವು ಸ್ನಾನ ಮಾಡಲು ಬಳಸ್ತೀವಿ. ಬೇಕಾಗುವ ಸಾಮಗ್ರಿಗಳು 20 ml ಎಣ್ಣೆ, 20 ಗ್ರಾಂ ಸೋಡಿಯಂ ಹೈಡ್ರಾಕ್ಸೈಡ್ನ ಹರಳುಗಳು, 8 ಗ್ರಾಂ ಸೋಡಿಯಂ ಕ್ಲೋರೈಡ್ ಮತ್ತೆ ನೀರು. ಮೊಟ್ಟ ಮೊದಲು 20% ಸೋಡಿಯಂ ಹೈಡ್ರಾಕ್ಸೈಡ್ನ ದ್ರಾವಣವನ್ನ ತಯಾರಿಸಿಕೊಳ್ಬೇಕು. ಅದಕ್ಕೋಸ್ಕರ ನಾನು 20 ಗ್ರಾಂ ಸೋಡಿಯಂ ಹೈಡ್ರಾಕ್ಸೈಡ್ನ ಹರಳುಗಳನ್ನ ತೆಗೆದುಕೊಂಡಿದ್ದೀನಿ. ಆಮೇಲೆ 80 ml ನೀರನ್ನ ತೆಗೆದುಕೊಂಡಿದ್ದೀನಿ. ಈ ನೀರನ್ನ 250 ml ಗ್ಲಾಸ್ ಬೀಕರ್ನಲ್ಲಿ ನೀರನ್ನ ಹಾಕಿ ಸಾವಕಾಶವಾಗಿ ಸೋಡಿಯಂ ಹೈಡ್ರಾಕ್ಸೈಡ್ನ ಹರಳುಗಳನ್ನ ತಿರುಗಿಸ್ತಾ ಕೂಡಿಸ್ಬೇಕು. ಸೋಡಿಯಂ ಹೈಡ್ರಾಕ್ಸೈಡ್ನ ಹರಳುಗಳನ್ನ ನಾವು ನೀರಿನಲ್ಲಿ ಸೇರಿಸಿದಾಗ ಈ ಒಂದು ಬೀಕರನ್ನ ಮುಟ್ಟಿ ನೋಡಿದ್ರೆ ಇದು ಬಿಸಿಯಾಗಿರುತ್ತದೆ. ಇದು ಬಿಸಿಯಾಗಿದೆ. ಇದು ಬಹಿರುಷ್ಣಕ ಕ್ರಿಯೆ. ಇಲ್ಲಿ ಉಷ್ಣ ಬಿಡುಗಡೆ ಆಗುತ್ತದೆ. ಇನ್ನೊಂದು 250 ml ನ ಬೀಕರನ್ನ ತೆಗೆದುಕೊಂಡು ಅದರಲ್ಲಿ 20 ml ಎಣ್ಣೆಯನ್ನ ತೆಗೆದುಕೊಳ್ಬೇಕು. ಈಗ ತಾನೇ ತಯಾರಿಸಿದ ಸೋಡಿಯಂ ಹೈಡ್ರಾಕ್ಸೈಡ್ನ ದ್ರಾವಣದಲ್ಲಿ 30 ml ಅನ್ನ ತೆಗೆದುಕೊಳ್ಬೇಕು. ಇದು 20% ಸೋಡಿಯಂ ಹೈಡ್ರಾಕ್ಸೈಡ್ನ ದ್ರಾವಣ. ಈಗ 30 ml ಸೋಡಿಯಂ ಹೈಡ್ರಾಕ್ಸೈಡ್ನ ದ್ರಾವಣವನ್ನ ಸಾವಕಾಶವಾಗಿ ತಿರುಗಿಸ್ತಾ ಈ ಎಣ್ಣೆಯಲ್ಲಿ ಕೂಡಿಸ್ಬೇಕು. ಸಾವಕಾಶವಾಗಿ ತಿರುಗಿಸ್ತಾ ಎರಡನ್ನೂ ಕೂಡ ನಾವಿಲ್ಲಿ ಬೆರೆಸಬೇಕು. ಟ್ರೈಫಾಡ್ ಸ್ಟ್ಯಾಂಡ್, ವೈರ್ ಗಾಸ್, ಒಂದು ಸ್ಪಿರಿಟ್ ಲ್ಯಾಂಪ್
ಒಂದು ಮ್ಯಾಚ್ ಬಾಕ್ಸ್. ಸಾವಕಾಶವಾಗಿ ತಿರುಗಿಸ್ತಾ ಅದನ್ನು ಕಾಯಿಸಬೇಕು. ಈ ಒಂದು ಮಿಶ್ರಣ ಗಟ್ಟಿಯಾಗೋದ್ವರೆಗೂ ಕೆಲವು ನಿಮಿಷಗಳ ಕಾಲ 10 ರಿಂದ 15 ನಿಮಿಷಗಳ ಕಾಲ ನಾವು ಇದನ್ನು ಕಾಯಿಸಬೇಕು. ಕೊಬ್ಬರಿ ಎಣ್ಣೆ ಮತ್ತು 20% ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು 10 ರಿಂದ 15 ನಿಮಿಷದವರೆಗೆ ಈ ರೀತಿ ಬಿಳಿ ಪೇಸ್ಟ್ ಆಗುವವರೆಗೂ ಕಾಯಿಸಬೇಕು. ಸೊ ಈ ರೀತಿ ಕೆಂಪು ಲಿಟ್ಮಸ್ ಅನ್ನ ನಾವು ಪರೀಕ್ಷಿಸಿದಾಗ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಆಗ ಈ ಮಿಶ್ರಣವನ್ನ ಕೆಳಗಡೆಗೆ ಇಳಿಸಿಕೊಳ್ಬೇಕು. ಈ ಒಂದು ಮಿಶ್ರಣಕ್ಕೆ 10 ಗ್ರಾಂ ಸೋಡಿಯಂ ಕ್ಲೋರೈಡ್ ಅನ್ನ ಸೇರಿಸಬೇಕು. ಸೋಡಿಯಂ ಕ್ಲೋರೈಡ್ ಅನ್ನ ಸೇರಿಸಿ ಈ ಮಿಶ್ರಣವನ್ನ ಆರಲು ಬಿಡಬೇಕು. ಇಲ್ಲಿ ನೀವು ನೋಡಬಹುದು, ಸುಮಾರು 1 ಗಂಟೆ ನಂತರ ಈ ರೀತಿ ಗಟ್ಟಿಯಾದಂತಹ ಬಿಳಿ ಪೇಸ್ಟ್ ರೀತಿ ಉಂಟಾಗುತ್ತೆ. ಯಾವಾಗಲೂ ಸಫೋನಿಫಿಕೇಶನ್ ರಿಯಾಕ್ಷನ್ ಅಲ್ಲಿ 2 ಉತ್ಪನ್ನಗಳು ಸಿಗ್ತಾವ. ಈ ಬಿಳಿ ಗಟ್ಟಿಯಾದಂತಹ ಪದಾರ್ಥವೇ ಸಾಬೂನು, ಆಮೇಲೆ ತಿಳಿ ದ್ರವ ಇರ್ತಕ್ಕಂಥದ್ದು ಗ್ಲಿಸರಾಲ್. ಈ ಗ್ಲಿಸರಾಲ್ ಅನ್ನ ನಾವೀಗ ಬೇರ್ಪಡಿಸಬೇಕು. ಚಿಕ್ಕದಾದಂತಹ ಒಂದು ಬೀಕರ್ ಅನ್ನ ತೆಗೆದುಕೊಂಡು ಫಿಲ್ಟರ್ ಪೇಪರ್ ಅನ್ನ ತೆಗೆದುಕೊಂಡು ಇದನ್ನ ಈ ರೀತಿ ಮಡಚಿ ಫನೆಲ್ ಅನ್ನ ತೆಗೆದುಕೊಂಡು ಅದರಲ್ಲಿ ಹಾಕಿ ಇದನ್ನ ಸೋಸಬೇಕು. ಇವಾಗ ಇದನ್ನ ಸೋಸಬೇಕಾದ್ರೆ ನಾವು ಒಂದು ಗ್ಲಾಸ್ ರಾಡ್ ನ ಸಹಾಯದಿಂದ ಸೋಸಬೇಕು. ಈಗ ಇದರಲ್ಲಿ ಗಟ್ಟಿಯಾಗಿ ಉಳಿದಂತದ್ದೇ ಸೋಪ್ ಇರುತ್ತೆ. ನೀವು ಇಲ್ಲಿ ನೋಡಬಹುದು, ನೀವು ನೋಡಿರಬಹುದು ಮಾರ್ಕೆಟ್ಗಳಲ್ಲಿ ವಿವಿಧ ಸುಗಂಧಗಳಿಂದ ಕೂಡಿರ್ತಕ್ಕಂಥ ಮತ್ತೆ ವಿವಿಧ ಬಣ್ಣ ಉಳ್ಳಂತಹ ಸಾಬೂನುಗಳು ಸಿಗ್ತಾವೆ. ಇದು ಸಾಬೂನು ತಯಾರಿಕಾ ಹಂತದಲ್ಲಿ ಮೊದಲಿಗೆ ವಿವಿಧ ಸುಗಂಧಗಳನ್ನ ಆಮೇಲೆ ಬಣ್ಣವನ್ನ ಸೇರಿಸಿದ್ರೆ ವಿವಿಧ ಬಣ್ಣದ ಸಾಬೂನುಗಳು ಸಿಗ್ತಾವ. ಇದನ್ನ ಇನ್ನೂ ಒಂದು ಫಿಲ್ಟರ್ ಪೇಪರ್ ಇಂದ ಇದನ್ನ ಸ್ವಲ್ಪ ಪ್ರೆಸ್ ಮಾಡೋಣ. ಅದು ತಾನಾಗಿ ಗಟ್ಟಿಯಾಗಬೇಕಾದ್ರೆ ಸಾಕಷ್ಟು ಸಮಯವನ್ನ ತೆಗೆದುಕೊಳ್ತದೆ. ನಾವಿಲ್ಲಿ ಇನ್ನೊಂದು ಫಿಲ್ಟರ್ ಪೇಪರ್ನ ಸಹಾಯದಿಂದ ಪ್ರೆಸ್ ಮಾಡೋಣ. ತಯಾರಾದಂತಹ ಸಾಬೂನನ್ನ ನಾವು ಬೇಕಾದ ಆಕಾರಕ್ಕೆ ಕತ್ತರಿಸಿಕೊಳ್ಬಹುದು. ಇದು ಸಫೋನಿಫಿಕೇಶನ್ ಕ್ರಿಯೆಯಲ್ಲಿ 2 ಉತ್ಪನ್ನಗಳು ನಮಗೆ ಸಿಗ್ತಾವ. ಒಂದು ಸಾಬೂನು, ಇನ್ನೊಂದು ಗ್ಲಿಸರಾಲ್. ಇದನ್ನ ಇನ್ನೂ ಕೆಲವು ಗಂಟೆಗಳ ಕಾಲ ಇದೇ ರೀತಿ ಬಿಟ್ಟರೆ ಅದು ಇನ್ನೂ ಕೂಡ ಗಟ್ಟಿಯಾಗತ್ತೆ. ಕೆಲವು ಗಂಟೆಗಳ ಕಾಲ ಬಿಟ್ಟ ನಂತರ ಸಾಬೂನು ನಾವು ಕತ್ತರಿಸಿದಂತಹ ಆಕಾರವನ್ನು ಪಡೆದು ಈ ರೀತಿ ಗಟ್ಟಿಯಾಗಿ ಆಗುತ್ತದೆ. ಸಾಬೂನನ್ನ ನಾವು ಈ ರೀತಿಯ ರಚನೆಯಿಂದ ಕೂಡ ಗುರುತಿಸ್ತೀವಿ. ಇಲ್ಲಿ ಈ ರೀತಿಯ ವೃತ್ತಾಕಾರದ ರಚನೆ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಅಯಾನ್ ಅನ್ನ ಸೂಚಿಸ್ತದೆ. ಆಮೇಲೆ ಹಿಂದನೆಯ ಬಾಲದ ರಚನೆ ಹೈಡ್ರೋಕಾರ್ಬನ್ ಸರಪಣಿಯನ್ನ ಸೂಚಿಸ್ತದೆ. ಇದು ಹೈಡ್ರೋಕಾರ್ಬನ್ ನ ಮಾಡೆಲ್. ಇದು CH3, CS2, CS2, COOH. ಇದು ಒಂದು ಕಾರ್ಬೋಕ್ಸಿಲಿಕ್ ಆಸಿಡ್ ನ ರೂಪ. CH3, CS2, CS2, COOH. ನೀವು ಇಲ್ಲಿ ನೋಡಬಹುದು, ಇಲ್ಲಿ ಕಾರ್ಬನ್ಗಳು ಒಂದಕ್ಕೊಂದು ಜೋಡಣೆ ಆದಾಗ ಈ ರೀತಿ ಜಿಗ್ಜಾಗ್ ಆಗಿ ಜೋಡಣೆ ಆಗ್ತವೆ. ಅದಕ್ಕೋಸ್ಕರನೇ ಈ ಕಾರ್ಬನ್ನ ಪರಮಾಣುಗಳು ಈ ರೀತಿಯೇ ಜೋಡಣೆ ಆಗಿರೋದ್ರಿಂದ ನಾವು ಜಿಗ್ಜಾಗ್ ಆಕಾರದಲ್ಲಿ ಅದರ ಬಾಲವನ್ನ ತೋರಿಸ್ತೀವಿ. ಒಂದು ವೇಳೆ ಸಾಬೂನನ್ನ ನೀರಿನೊಂದಿಗೆ ಸೇರಿಸಿದಾಗ ಅದರ ಮೇಲ್ಗಡೆ ಒಂದು ವೇಳೆ ಸಾಬೂನಿನ ಅಣುಗಳು ನಿಂತ್ರೆ ಇವು ಈ ರೀತಿಯಾಗಿ ನಿಲ್ತವೆ. ಯಾಕಂತಂದ್ರ ಈ ಒಂದು ಅಯಾನಿಕ್ ಬಂಧ, ಇದು ಸೋಡಿಯಂ ಅಥವಾ ಪೊಟ್ಯಾಷಿಯಂನ ಅಯಾನ್ ಅನ್ನ ಹೊಂದಿರತಕ್ಕಂತಹ ಭಾಗ. ಈ ಒಂದು ಅಯಾನಿಕ್ ಭಾಗ ನೀರಿನ ಹತ್ರ ಆಕರ್ಷಣೆಗೊಳ್ಳುತ್ತದೆ. ಆದರೆ ಹಿಂದೆ ಇದ್ದಂತಹ ಹೈಡ್ರೋಕಾರ್ಬನ್ ಸರಪಣಿ ನೀರಿನಿಂದ ವಿಕರ್ಷಣೆಗೊಂಡು ಅದು ನೀರಿನಿಂದ ದೂರ ಹೋಗ್ಲಿಕ್ಕೆ ಬಯಸ್ತದೆ. ಸೊ ಇದು ಕೊಳೆ ಇತ್ತು ಅಂತಂದ್ರೆ ಇದನ್ನೇ ಈ ರೀತಿ ಸಾಬೂನಿನ ಅಣುಗಳು ಈ ರೀತಿಯಾಗಿ ಜೋಡಣೆ ಹೊಂದವ. ಇದು ಈ ಭಾಗ ನೀರಿನ ಹತ್ರ ಹೋಗ್ತದ, ಈ ಭಾಗ ಆ ಕೊಳೆ ಹತ್ರ ಅದ್ರ ಕೆಳಗಡೆ ಹೋಗ್ಲಿಕ್ಕೆ ಇಷ್ಟಪಡ್ತದ. ಈ ರೀತಿಯ ಒಂದು ರಚನೆಯನ್ನೇ ನಾವೇನಂತ ಕರಿತೀವಿ, ಮಿಸುಲಿಗಳು ಅಂತ ಕರಿತೀವಿ. ಸಾಬೂನಿನ ಈ ವಿಶೇಷ ಗುಣದಿಂದ ಅದು ಕೊಳೆಯನ್ನ ಹೋಗಲಾಡಿಸ್ಲಿಕ್ಕೆ ಸಹಾಯ ಆಗತ್ತ. ಬೆಳಕಿನ ಪಥದಲ್ಲಿ ಒಂದ್ ವೇಳೆ ಪಾರದರ್ಶಕ ವಸ್ತು ಬಂದ್ರೆ ಬೆಳಕು ವಕ್ರೀಭವನವನ್ನ ಹೊಂದಿ ಈ ಬದಿಯಲ್ಲಿ ಸಾಗುತ್ತದೆ. ಆಗ ಒಂದು ಉದಾಹರಣೆ ಅಂತಂದ್ರೆ ಗಾಜಿನ ಕಿಟಕಿಯ ಈ ಬದಿಯಲ್ಲಿ ನಾವು ನಿಂತ್ರೆ
ಬದಿಯಲ್ಲಿ ಏನಿದೆ ಅಂತ ನಾವು ಸುಲಭವಾಗಿ ಕಾಣಬಹುದು. ಅದೇ ಒಂದ್ ವೇಳೆ ಬೆಳಕಿನ ಪಥದಲ್ಲಿ ಅಪಾರದರ್ಶಕ ವಸ್ತು ಬಂದ್ರೆ ಬೆಳಕು ಈ ಬದಿಗೆ ಹೋಗೋದಿಲ್ಲ, ಅದು ಪ್ರತಿಫಲನವನ್ನ ಹೊಂದಿ ಇದೇ ದಿಕ್ಕಿನಲ್ಲಿ ಹೊರಳಿ ಬರುತ್ತದೆ. ಅಂದ್ರೆ ಒಂದ್ ವೇಳೆ ನಾವು ಗೋಡೆಯ ಪಕ್ಕದಲ್ಲಿ ನಿಂತ್ರೆ ಗೋಡೆಯ ಈ ಬದಿಯಲ್ಲಿ ಏನಾಗ್ತಾ ಇದೆ ಅಂತ ನಮ್ಗೆ ಕಾಣಿಸೋದಿಲ್ಲ. ಹಾಗಿದ್ರೆ ವಿಜ್ಞಾನದಲ್ಲಿ ಯಾವ್ದಾದ್ರೂ ಒಂದು ಉಪಕರಣ ಇದೆಯಾ? ನಾವು ಗೋಡೆಯ ಈ ಪಕ್ಕದಲ್ಲಿ ನಿಂತು ಈ ಪಕ್ಕದಲ್ಲಿ ಏನಿದೆ ಅನ್ನೋದನ್ನ ಕಾಣಿಸಬಹುದಾ? ಹೌದು, ಖಂಡಿತವಾಗ್ಲೂ ಇದೆ. ಅದು ಪೆರಿಸ್ಕೋಪ್. GHPS ಹೆಗ್ಡಿಯಾರ್ LG ಶಾಲೆಯ ಶಿಕ್ಷಕರಾದಂತಹ ಶ್ರೀರಾಮ್ ಭಟ್ ಗುರುಗಳು ಪೆರಿಸ್ಕೋಪ್ ಅನ್ನ ಮಾಡುವ ಸುಲಭ ಬಗೆಯನ್ನ, ಅದು ಕಾರ್ಯವಿಧಾನವನ್ನ ಕಲಿಸಿಕೊಟ್ಟಿದ್ದಾರೆ. ಆ ವಿಡಿಯೋವನ್ನ ನೋಡ್ಕೊಂಡು ಬರೋಣ ಬನ್ನಿ. ಆತ್ಮೀಯರೇ, ಪ್ರತಿಫಲನ ಮತ್ತು ಪೆರಿಸ್ಕೋಪ್. ಪೆರಿಸ್ಕೋಪ್ನ ರಚನೆ ಮತ್ತು ಕಾರ್ಯವು ಸಮತಲ ದರ್ಪಣದ ಪ್ರತಿಫಲನದ ನಿಯಮಗಳನ್ನು ಅವಲಂಬಿಸಿದೆ. ಸಮತಲ ದರ್ಪಣದ ಪ್ರತಿಫಲನದ 2 ನಿಯಮಗಳನ್ನು ನಾವು ಈಗಾಗಲೇ ತಿಳಿದಿದ್ದೇವೆ. ಪೆರಿಸ್ಕೋಪ್ ಸರಳ ರಚನೆಯನ್ನು ಹೊಂದಿದ್ದು ಇದನ್ನು ನಾವು ಅಡ್ಡಲಾಗಿ ಸೀಳಿದ PVC ಪೈಪ್ ಮೂಲಕ ಸುಲಭವಾಗಿ ಅರ್ಥೈಸಬಹುದು. PVC ಪೈಪ್ ಮತ್ತು ಬೆಂಡುಗಳನ್ನು ಅಡ್ಡಲಾಗಿ ಸೀಳಿ ಅದರಲ್ಲಿ 2 ಸಮತಲ ದರ್ಪಣಗಳನ್ನು ಸಮತಲಕ್ಕೆ 45 ಡಿಗ್ರಿ ಕೋನದಲ್ಲಿ ನಿಲ್ಲಿಸಬೇಕು. ಒಂದು ದರ್ಪಣದ ಮೇಲೆ ಬಿಟ್ಟಂಥ ಬೆಳಕು 90 ಡಿಗ್ರಿ ಕೋನದಲ್ಲಿ ಪ್ರತಿಫಲನವಾಗಿ ಇನ್ನೊಂದು ದರ್ಪಣದ ಮೇಲೆ ಬಿದ್ದು ಅದರಿಂದ ಹೊರಗಡೆ ಬರುತ್ತದೆ. ಇದು ಬೇರೆ ಬೇರೆ ಸಮತಲದಲ್ಲಿರುವಂಥ ವಸ್ತುಗಳನ್ನು ವೀಕ್ಷಿಸಲು ಸಹಾಯ ಮಾಡುವ ಒಂದು ಉಪಕರಣವಾಗಿ ಕಾರ್ಯನಿರ್ವಹಿಸುತ್ತದೆ. ಮುಖ್ಯವಾಗಿ ಪೆರಿಸ್ಕೋಪನ್ನು ವೈಜ್ಞಾನಿಕ ಕ್ಷೇತ್ರದಲ್ಲಿ ಜೊತೆಗೆ ಜಲಾಂತರ್ಗಾಮಿಗಳಲ್ಲಿ ಬೇರೆ ಬೇರೆ ಎತ್ತರದಲ್ಲಿರುವ ವಸ್ತುಗಳನ್ನು ನೋಡಲು ಉಪಯೋಗಿಸುತ್ತಾರೆ. ಸಮುದ್ರದ ಮೇಲ್ಮೈ ಮೇಲೆ ಬರುವ ವಸ್ತುಗಳನ್ನು ಇದು ವೀಕ್ಷಿಸಲು ಸಹಾಯ ಮಾಡುತ್ತದೆ. PVC ಪೈಪ್ ಮೂಲಕ ಸರಳವಾದ ಪೆರಿಸ್ಕೋಪನ್ನು ರಚಿಸಬಹುದು ಮತ್ತು ಸುಲಭವಾಗಿ ಅರ್ಥೈಸಬಹುದು. ರಸಪ್ರಶ್ನೆ: ಪೆರಿಸ್ಕೋಪ್ನ ವೈಜ್ಞಾನಿಕ ತತ್ವವೇನು? ಪ್ರತಿಫಲನದ ನಿಯಮಗಳು. ಧನ್ಯವಾದ. ಒಂದು ವಸ್ತು ತನ್ನ ಚಲನೆಯಿಂದ ಪಡೆದುಕೊಂಡಿರ್ತಕ್ಕಂತಹ ಶಕ್ತಿಯನ್ನ ಚಲನ ಶಕ್ತಿ ಅಂತ ಕರಿತೀವಿ. ಅದೇ ರೀತಿ ಒಂದು ವಸ್ತು ತನ್ನ ಸ್ಥಾನದಿಂದ ಅಥವಾ ತನ್ನ ಸ್ಥಿತಿ ಬದಲಾವಣೆಯಿಂದ ಪಡೆದುಕೊಂಡಿರ್ತಕ್ಕಂತಹ ಶಕ್ತಿಯನ್ನ ನಾವು ಪ್ರಚನ ಶಕ್ತಿ ಅಂತ ಕರಿತೀವಿ. ನಾವು ಒಂದು ಶಕ್ತಿಯ ವಿಧವನ್ನ ಸುಲಭವಾಗಿ ಇನ್ನೊಂದು ಶಕ್ತಿಯ ವಿಧಕ್ಕೆ ಬದಲಾಯಿಸಬಹುದು. ಅಗಸ್ತ್ಯ ಇಂಟರ್ನ್ಯಾಷನಲ್ ಫೌಂಡೇಶನ್ ವತಿಯಿಂದ ತಯಾರಾದಂತಹ ಒಂದು ವಿಡಿಯೋದಲ್ಲಿ ಅತಿ ಸುಲಭವಾಗಿ ಮಾದರಿಯೊಂದಿಗೆ ಪ್ರಚಂಡ ಶಕ್ತಿಯನ್ನ ಚಲನ ಶಕ್ತಿಯಾಗಿ ಮಾರ್ಪಡಿಸುವ ಬಗೆಯನ್ನ ತೋರಿಸಿದ್ದಾರೆ. ಬನ್ನಿ ಅದನ್ನ ನೋಡ್ಕೊಂಡು ಬರೋಣ. ಎಲ್ರಿಗೂ ಕೂಡ ಇಂದಿನ ಚಿನ್ನದ ಚಿಲಿಪಿಲಿ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಕರೋನಾ ಸೃಷ್ಟಿಸಿದಂತಹ ಸದ್ಯದ ವಿಷಮ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆ ಸೂಚಿಸುವ ಎಲ್ಲ ಸಲಹೆ ಸೂಚನೆಗಳನ್ನ ತಪ್ಪದೇ ಪಾಲಿಸಿ, ಕಡ್ಡಾಯವಾಗಿ ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಸ್ಯಾನಿಟೈಸರ್ ಅನ್ನ ಬಳಸಿ ಕರೋನಾ ಹರಡುವಿಕೆಯನ್ನ ತಡೆಗಟ್ಟಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನಾದರೂ ಸಲಹೆ ಸೂಚನೆಗಳಿದ್ದರೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ವಾಟ್ಸ್ಆಪ್ಗೆ ನಿಮ್ಮ ಸಂದೇಶವನ್ನ ಕಳುಹಿಸಿ. ಅದೇ ರೀತಿ ಮಕ್ಕಳು ಕೂಡ ಶಿಕ್ಷಕರು ಕೂಡ ನಿಮ್ಮದೇ ಆದಂತಹ ವಿಡಿಯೋಗಳನ್ನು ಕೂಡ ಈ ನಂಬರ್ಗೆ ಕಳುಹಿಸಬಹುದು. ಕಾರ್ಯಕ್ರಮವನ್ನ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಶಿಕ್ಷಕರಿಗೂ ಧನ್ಯವಾದವನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಸ್ಟೇ ಹೋಮ್, ಸ್ಟೇ ಸೇಫ್. ಈ ಆಕ್ಟಿವಿಟಿ ಎಷ್ಟು ಚಲೋ ಇದೆ. ನೀ ಎಲ್ಲಿಂದ ಕಲ್ತಿದ್ದು? ನಾಳೆ ಟಿವಿ ಚಾನಲ್ ನೋಡಿ ಕಲ್ತೀನಿ. ಚಾನಲ್ ಯಾವ
ಚಾನೆಲ್? FM ಚಾನೆಲ್. FM ಚಾನೆಲ್ ಇದು ಯಾವಾಗ ಹತ್ತುತ್ತದೆ? ಇದು ಪ್ರತಿ ಭಾನುವಾರ ಸಂಜೆ 5:30 ಹತ್ತುತ್ತ. ಏನೇನ್ ಕಲಿಸ್ತಾರೆ? ಈ ಒಂದ್ ಚಟುವಟಿಕೆ ಒಳಗ ನಮಗ ಕತ್ತಿ, ವಿಜ್ಞಾನ ಕಥೆಗಳು, ದೊಡ್ಡ ದೊಡ್ಡ ಮಹಾವಿಜ್ಞಾನಗಳ ಕಥೆಗಳು, ಕಲೆ, ಗಣಿತ, ವಿಜ್ಞಾನ ಇವೆಲ್ಲ ಚಟುವಟಿಕೆ ಮಾಡಿಸ್ತಾರ. ನಾವಿದು ಈ ಚಾನೆಲ್ ಅನ್ನ ತಪ್ಪದೇ ವೀಕ್ಷಿಸೋಣ. ಅಗಸ್ತ್ಯ ವಿಜ್ಞಾನ ಚಟುವಟಿಕಾ ಕೇಂದ್ರದವರು ಚಿಣ್ಣರ ಚಿಲಿಪಿಲಿ ಎಂಬ ಕಾರ್ಯಕ್ರಮದ ಮೂಲಕ ಈ ಒಂದು ಎಲ್ಲಾ ಚಟುವಟಿಕೆಯನ್ನ ನಾವು ಮಾಡಿಸ್ತಾರ. ಈ ಒಂದು ಕಾರ್ಯಕ್ರಮವನ್ನ ನಾವಿಬ್ರು ತಪ್ಪದೇ ಭಾನುವಾರ ಸಂಜೆ 5:30 ನೋಡೋಣ. ನೀವು ನಮ್ಮ ಕಾರ್ಯಕ್ರಮವನ್ನು ನೋಡ್ತೀರಲ್ಲ. ಅಗಸ್ತ್ಯ ಕೌರ್ ಫೌಂಡೇಶನ್ ವತಿಯಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಮ್ಮ FM ವಾಹಿನಿಯಲ್ಲಿ ಪ್ರತಿ ಭಾನುವಾರ ಸಂಜೆ 5:30ಕ್ಕೆ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ತಪ್ಪದೇ ವೀಕ್ಷಿಸಿ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.